ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗೂಡಿ ಹೋರಾಟ ನಡೆಸಬೇಕಾಗಿದ್ದಂಥವರೇ ಒಡೆದಿದ್ದಾರೆ. ಒಗ್ಗೂಡಿ ಸಮರ ಸಾರಬೇಕಾಗಿದ್ದಂಥವರೇ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ರೀತಿಯಲ್ಲಿದ್ದಾರೆ. ಜೊತೆಯಾಗಿ ನಿಲ್ಲಬೇಕಾಗಿದ್ದಂತಹ ನಾಯಕರಿಗೆ ಒಬ್ಬರ ಮುಖವನ್ನು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಸದ್ಯ ವಕ್ಫ್ನಂತಹ ಹಾಟ್ ಟಾಪಿಕ್ ಬಿಜೆಪಿಯವರ ಕೈಯಲ್ಲಿದೆ. ವಕ್ಫ್ನಿಂದ ರೈತರಿಗೆ ನೋಟಿಸ್ ಕೊಟ್ಟರು, ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟರು, ಮಠಗಳಿಗೆ ನೋಟಿಸ್ ಕೊಟ್ಟರು. ಇದು ರಾಜ್ಯ ಸರ್ಕಾರದ ತುಷ್ಟೀಕರಣ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಲ್ಯಾಂಡ್ ಜಿಹಾದ್, ಲ್ಯಾಂಡ್ ಟೆರರಿಸಮ್ ಅನ್ನೋದ್ರವರೆಗೂ ಕೂಡ ಪದಗಳ ಬಳಕೆ ಆಗಿದೆ. ಆದರೆ ಇವಿಷ್ಟೆಲ್ಲ ಹೇಳ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಒಂದು ಸಂಘಟಿತ ಹೋರಾಟವನ್ನು ನಡೆಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಕ್ಫ್ ನೋಟಿಸ್ ವಿರೋಧಿಸಿ ಬಿಜೆಪಿ ಭಿನ್ನರ ಹೋರಾಟ ಈಗ ಶುರುವಾಗಿದೆ. ಬೀದರ್ನಿಂದ ಜಾಥಾ ಶುರುವಾಗಿದ್ದು ಮೊದಲ ದಿನವೇ ವಿಘ್ನವೂ ಕೂಡ ಎದುರಾಗಿದೆ. ರಾಜ್ಯ ಬಿಜೆಪಿ ಹಾಗೂ ಸ್ಥಳೀಯರ ವಿರೋಧದ ಮಧ್ಯೆಯೂ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಆದರೆ ಈ ಹೋರಾಟ, ಈ ಪ್ರತಿಭಟನೆ, ಹೆಗಲ ಮೇಲಿರುವಂತಹ ಕೇಸರಿ ಟವೆಲ್ಲು ಇವೆಲ್ಲವೂ ಕೂಡ ಇದ್ರೂ ಕೇಸರಿ ಶಾಲ್ ಹಾಕೊಂಡು ಹೊರಟಿರ್ತಕ್ಕಂತಹ ಕೇಸರಿ ಬ್ರಿಗೇಡ್ನ ನಾಯಕರುಗಳನ್ನು ಅದೇ ಕೇಸರಿ ಪಕ್ಷದ ಕಾರ್ಯಕರ್ತರೇ ತಡಿತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ನೀವು ಹೀಗೆಲ್ಲ ಬರುವಂಥದ್ದು ಸರಿಯಲ್ಲ ಅಂತೇಳಿ ಆಕ್ಷೇಪವನ್ನು ಎತ್ತಿದ್ದಾರೆ. ಅಷ್ಟೇ ಅಲ್ಲ, ಯತ್ನಾಳರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಬೇರೆನ್ಯಾರಿಂದಲೂ ಬಂದಿಲ್ಲ. ಕೇಸರಿ ಬಾವುಟವನ್ನು ಹಿಡಿದು ಓಡಾಡುವಂತಹ ಕೇಸರಿ ಪಕ್ಷದ ಕಾರ್ಯಕರ್ತರಿಂದಲೇ ಅವರಿಗೆ ವಿರೋಧ ವ್ಯಕ್ತವಾಗಿದೆ. ಬಹಳ ಮುಖ್ಯವಾಗಿ ಇವತ್ತು ಭಿನ್ನರು ತಮ್ಮ ಹಾದಿಯನ್ನು ಶುರು ಮಾಡಿದಾಗ, ತಮ್ಮ ಪ್ರವಾಸವನ್ನು ಶುರು ಮಾಡಿದಾಗ, ಅವರ ಹೋರಾಟವನ್ನು ಶುರು ಮಾಡಿದಾಗ ಬಿಜೆಪಿಯ ಒಡಕು ಜಗಜ್ಜಾಹೀರಾಗಿರುವಂಥ ಸ್ವರೂಪವನ್ನು ನಿಮಗೆ ಇದೊಂದು ಬ್ಯಾನರನ್ನು ಗಮನಿಸಿದಾಗ ನಿಮಗೆಲ್ಲರೂ ಕೂಡ ಗೋಚರಿಸುತ್ತೆ. ಮೇಲ್ಗಡೆ ಪ್ರಧಾನಿ ನರೇಂದ್ರ ಮೋದಿಯವರು, ಮತ್ತೊಂದು ಕಡೆಯಲ್ಲಿ JP ನಡ್ಡಾ ಹಾಗೂ ಅಮಿತ್ ಶಾ ಇವರುಗಳ ಫೋಟೋ ಕಾಣ್ತಾ ಇದೆ. ಚಟ್ನಹಳ್ಳಿ ಗ್ರಾಮ, ತಾಲೂಕು, ಜಿಲ್ಲಾ ಬೀದರ್. ಇಲ್ಲಿರುವಂಥ ಫೋಟೋಗಳು ನೋಡಿ, ಬ್ಯಾನರ್ನಲ್ಲಿರುವಂಥ ಫೋಟೋಗಳು ಯತ್ನಾಳ್, ರಮೇಶ್ ಜಾರಕಿಹೊಳಿ, ಹಾಗೆಯೇ ಅರವಿಂದ ಲಿಂಬಾವಳಿ. ರಮೇಶ್ ಜಾರಕಿಹೊಳಿ ಅವರ ಫೋಟೋ ಇದೆ, ಅರವಿಂದ್ ಲಿಂಬಾವಳಿ ಅವರ ಫೋಟೋ ಇದೆ, ಪ್ರತಾಪ್ ಸಿಂಹ ಅವರ ಫೋಟೋ ಇದೆ, GM ಸಿದ್ದೇಶ್ವರ್ ಅವರ ಫೋಟೋ ಇದೆ, ಹಾಗೆಯೇ ಮುಂದುವರೆದು ಕುಮಾರ್ ಬಂಗಾರಪ್ಪ ಅವರ ಫೋಟೋ ಇದೆ, ಶಾಸಕ BP ಹರೀಶ್ ಅವರ ಫೋಟೋ ಇದೆ, BV ನಾಯಕ್ ಅವರ ಫೋಟೋ ಇದೆ, ಚಂದ್ರಪ್ಪ ಅವರ ಫೋಟೋ ಇದೆ. ಅಷ್ಟೇ ಏಕೆ N ಸಂತೋಷ್ ಅವರ ಹೆಸರು ಕೂಡ ಇದೆ. N ಸಂತೋಷ್ ಬಿಜೆಪಿಯನ್ನು ಬಿಟ್ಟು JDS ಇಂದ ಅರಸೀಕೆರೆಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅವರ ಫೋಟೋ ಕೂಡ ಇದೆ ಬಿಜೆಪಿ ನಾಯಕರುಗಳ ಈ ಒಂದು ಹೋರಾಟದ ಬ್ಯಾನರ್ನಲ್ಲಿ. ರಾಷ್ಟ್ರ ನಾಯಕರುಗಳ ಫೋಟೋ ಇದೆ, ಪ್ರಧಾನಿ ಮೋದಿಯವರ ಫೋಟೋ ಇದೆ, ಹಾಗೆಯೇ ಅಮಿತ್ ಶಾ ಹಾಗೂ JP ನಡ್ಡಾ ಅವರ ಫೋಟೋ ಇದೆ. ಚಟ್ಟನಹಳ್ಳಿಯಿಂದ ಶುರುವಾಗಿರತಕ್ಕಂತಹ ಈ ಹೋರಾಟಕ್ಕೆ ಇಟ್ಟಿರುವಂತಹ ಈ ಒಂದು ಬ್ಯಾನರ್ ನೋಡಿದಾಗಲೇ ಯಡಿಯೂರಪ್ಪ ಅವರಿಲ್ಲ, ರಾಜ್ಯ ಬಿಜೆಪಿಯ ದೊಡ್ಡ ನಾಯಕರಾಗಿರುವಂಥ ಯಡಿಯೂರಪ್ಪ ಅವರಿಲ್ಲ, BY ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರು. ಬಿಜೆಪಿಯವರು ಯಾವುದೇ ಹೋರಾಟ ಮಾಡುವಾಗ ಸಹಜವಾಗಿ ಅಧ್ಯಕ್ಷರ ಫೋಟೋ ಇರಲೇಬೇಕಾಗತ್ತಲ್ಲ. R ಅಶೋಕ್ ಅವರು ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಬಿಜೆಪಿಯ, ಅವರ ಫೋಟೋ ಕೂಡ ಇಲ್ಲ. ಯಡಿಯೂರಪ್ಪ ಅವರಿಲ್ಲ, BY ವಿಜೇಂದ್ರ ಇಲ್ಲ, R ಅಶೋಕ್ ಅವರಿಲ್ಲ. ಆದರೆ ಯಾತ್ರೆ ಅಂತೂ ಹೊರಟಿದ್ದಾರೆ. ವಕ್ಫ್ ಭೂ ಕಬಳಿಕೆ ವಿರೋಧಿ ಜನಜಾಗೃತಿ ಹೋರಾಟ ಅಂತ ಇದಕ್ಕೆ ಹೆಸರನ್ನ ಇಟ್ಕೊಂಡಿದ್ದಾರೆ. ಈ ಭಿನ್ನ ರಾಗ ಹೇಗಿದೆ, ವಕ್ಫ್ ಭಿನ್ನ ರಾಗ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೆಬೆಲ್ ಟೀಮ್ ಹೋರಾಟವನ್ನು ಶುರು ಮಾಡಿದೆ. ಕೇಸರಿ ಶಾಲ್ಗಳನ್ನು ಹೆಗಲ ಮೇಲೆ ಹಾಕ್ಕೊಂಡು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ನಿಂದ ವಕ್ಫ್ ಹೋರಾಟ ಆರಂಭವಾಗಿದೆ. ಅವರ ಪಕ್ಕದಲ್ಲೇ ಸಾಗ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ, BP ಹರೀಶ್, ಅರವಿಂದ್ ಲಿಂಬಾವಳಿ. ಬೀದರ್ನಿಂದ ಚಾಮರಾಜನಗರದವರೆಗೆ ಸಭೆ ಸಮಾರಂಭ, ಹಳ್ಳಿಗಳಿಗೆ ಭೇಟಿ, ರೈತರಿಂದ ಅಹವಾಲು ಸ್ವೀಕಾರ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಹೀಗೆ ಇಂದಿನಿಂದ ಡಿಸೆಂಬರ್ 25ರವರೆಗೂ ಕೂಡ ಯತ್ನಾಳ್ ಟೀಮ್ ಹೋರಾಟವನ್ನು ಶುರು ಮಾಡಿದೆ. ಇದು ಮೊದಲ ದಿವಸ, ಮೊದಲ ಹೋರಾಟ ಬೀದರ್ನಲ್ಲಿ ಶುರುವಾಗಿದೆ. ವಕ್ಫ್ ಹಠಾವೋ ಭಾರತ್ ದೇಶ್ ಬಚಾವೋ ಅನ್ನುವಂಥದ್ದು ಘೋಷವಾಕ್ಯ. ಇದೊಂದು ಘೋಷವಾಕ್ಯದೊಂದಿಗೆ ಯತ್ನಾಳರ ತಂಡ ಹೋರಾಟವನ್ನು ಆರಂಭಿಸಿದೆ. ಬೀದರ್ನ ಧರ್ಮಾಪುರ ಮತ್ತು ಚಟ್ನಹಳ್ಳಿಯಿಂದ ಯಾತ್ರೆ ಶುರುವಾಗಿದೆ.
ಬೀದರ್ನ ಧರ್ಮಾಪುರ ಮತ್ತು ಚಟನಹಳ್ಳಿಯಿಂದ ಶುರುವಾಗಿರುವಂತಹ ಹೋರಾಟ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ ರೆಬೆಲ್ ನಾಯಕರು. ಬಿಜೆಪಿ ರೆಬೆಲ್ ನಾಯಕರು ಗ್ರಾಮಸ್ಥರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ಸಮಾಲೋಚನೆ ಮಾಡ್ತಾ ಇದ್ದಾರೆ, ಅಹವಾಲು ಕೇಳ್ತಾ ಇದ್ದಾರೆ. ಪಹಣಿಯಲ್ಲಿ ವಕ್ಫ್ನಿಂದಾಗಿ ಸಮಸ್ಯೆ ಆಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳುವುದಕ್ಕಾಗಿಯೂ ಕೂಡ ಇಂತಹ ಮಾಹಿತಿ ಸಂಗ್ರಹದ ಅಗತ್ಯತೆಯನ್ನು ಗುರುತಿಸಿಕೊಂಡಿದ್ದಾರೆ. ಬೀದರ್ ಡಿಸಿ ಕಚೇರಿವರೆಗೆ ಪಾದಯಾತ್ರೆಯನ್ನು ನಡೆಸಿ ಡಿಸಿ ಅವರಿಗೆ ಮನವಿ ಸಲ್ಲಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ತಮ್ಮ ಹೋರಾಟವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಜನರ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಪೂರಕವಾಗಿ ರೂಪಿಸಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಈ ಹೋರಾಟದ ಮೂಲಕವಾಗಿ ಒಂದು ದೊಡ್ಡ ನಾಯಕತ್ವ, ಹಿಂದೂ ಫೈರ್ ಬ್ರ್ಯಾಂಡ್ನ ನಾಯಕತ್ವ ಸಿಗುವಂತಹ ವಿಶ್ವಾಸದೊಂದಿಗೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರ ಮಾರ್ಗದರ್ಶಕರಾಗಿ ನಿಂತಿರುವಂಥವರು ಬೇರೆನ್ಯಾರು ಅಲ್ಲ, ಅರವಿಂದ ಲಿಂಬಾವಳಿ ಅವರು ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ, ಪಕ್ಷದ ರಣತಂತ್ರಗಳನ್ನು ರೂಪಿಸಿದಂಥ ಅನುಭವ ಇದೆ. ಈಗ ಅವರ ಮಾರ್ಗದರ್ಶನದೊಂದಿಗೆ ಯತ್ನಾಳ್ರು ಮುಂದಕ್ಕೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಯತ್ನಾಳ್ರು ಇವತ್ತಿನ ಹೋರಾಟದ ಬಗ್ಗೆ ಆಡಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ದೇವಸ್ಥಾನನು ಶಾಲೆ ಮನೆ ಸ್ವಂತ ಬಡವರಿಗೆ ಹಕ್ಕಂತ ಕೊಟ್ಟಂತ ಮನೆಯೂ ವಕಫ್. ಅಲ್ಲಿ ಆಳಂದದಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಕ್ವಾರ್ಟರ್ಸ್ಗಳು ವಕಫ್. ಅವ್ರಿಗೆ ಏನು ಬಾಯಿ ಬರ್ತದ ಆ ರೀತಿ ಅವ್ರಿಗೆ ಕಂಪ್ಯೂಟ್ರು ರಾತ್ರಿ ತೆಗಿತಾರ, ಮುಂಜಾನೆ ಹಾಕ್ತಾರ, ರಾತ್ರಿ ತೆಗಿತಾರ. ಬರೀ ಹಿಂಗಂತ ನಾವು ಬಿಜಾಪುರನಾಗ ಅದಕ್ಕೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲದಿಂದ ಕೇಂದ್ರ ಮಂತ್ರಿಯವರೊಬ್ರು ಬಂದು ಧರಣಿ ಕೂತರು. ಏನು ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಲ್ ತಗೊಂಡ್ಬಂದಿದ್ದಾರೆ. ಇವತ್ತು ಚರ್ಚೆ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗಿದೆ. ಹೀಗೆ ಯಾವ ಕಾರಣಕ್ಕಾಗಿ ಈ ಹೋರಾಟ, ಯಾವ ಉದ್ದೇಶದಿಂದ ಈ ಹೋರಾಟ, ಯಾವ ಕಾರಣಕ್ಕಾಗಿ ನಾನು ಇದರ ನಾಯಕತ್ವವನ್ನು ವಹಿಸ್ಕೊಂಡಿದ್ದೀನಿ, ಈ ವಿಚಾರಗಳನ್ನು ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಯತ್ನಾಳ್ರು ಮಾಡ್ತಾ ಇದ್ದಾರೆ. ಬಲವಾಗ್ತಾ ಇದೆಯೇ ಯತ್ನಾಳ್ ಟೀಮ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಮೂಡುವಂಥದ್ದು. ಯಾಕಂದರೆ ಬಿಜೆಪಿಯಲ್ಲಿ ಮೊದಲು ರೆಬೆಲ್ ಆಗಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ರು ಮಾತ್ರ 2020ರಲ್ಲಿ ಅವ್ರದ್ದು ಒಂಟಿ ಧ್ವನಿಯಾಗಿದ್ದಿತ್ತು. ಈಗ ಕಳೆದ 4 ವರ್ಷಗಳ ಅವಧಿಯಲ್ಲಿ ಅವರ ಧ್ವನಿಗೆ ಸರಿಸುಮಾರು 20ಕ್ಕೂ ಹೆಚ್ಚು ನಾಯಕರ ಸೇರ್ಪಡೆಯಾಗಿದೆ. ಯತ್ನಾಳ್ ಜೊತೆಗೆ ಸೇರಿಕೊಂಡಿದ್ದಾರೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ. ಮೊದಲಿಗೆ ಯತ್ನಾಳ್ರಿಗೆ ಜೊತೆಯಾದಂಥವರು ರಮೇಶ್ ಜಾರಕಿಹೊಳಿ. ಈಗ ಮೊನ್ನೆ ಲೋಕಸಭೆ ಎಲೆಕ್ಷನ್ ಮುಗಿದ ನಂತರ ಒಂದಾದವರು GM ಸಿದ್ದೇಶ್ವರ. ಅದಕ್ಕೂ ಪೂರ್ವದಲ್ಲಿನೇ ಜೊತೆಯಾದಂಥವರು ಕುಮಾರ್ ಬಂಗಾರಪ್ಪ. ಒಬ್ಬರೇ ಇದ್ದಂತಹ ಯತ್ನಾಳ್ ಟೀಮ್ನಲ್ಲಿ ಈಗ 20ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಶಾಸಕರಿದ್ದಾರೆ, ಹಾಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಮತ್ತಷ್ಟು ಶಾಸಕರು ಯತ್ನಾಳ್ ಜೊತೆಗೆ ಸೇರ್ಕೊಳ್ತಾರಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ಯಾಕಂದರೆ ಒಂದೊಂದು ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಒಂದೊಂದು ಜಿಲ್ಲೆಗಳಲ್ಲಿ ಅವರು ಮಾತನಾಡ್ತಾ ಇದ್ದಾರೆ, ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಯಾವ್ಯಾವ ಶಾಸಕರಿಗೆ ರಾಜ್ಯ ಬಿಜೆಪಿ ನಾಯಕತ್ವ ಮೇಲೆ ಅಸಮಾಧಾನ ಇದೆಯೋ ಅಂತಹ ಶಾಸಕರು ಕೂಡ ಇವರ ಜೊತೆ ಸೇರುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಶಾಸಕ, ಮಾಜಿ ಸಚಿವ, ಸಂಸದರು ಯತ್ನಾಳ್ ಅವರ ಸಂಪರ್ಕದಲ್ಲಿದ್ದಾರೆ. ಈ ಮೂಲಕ ಇಡೀ ಪಕ್ಷದ ಮೇಲೆ ತನ್ನದೇ ಆದಂಥ ಹಿಡಿತವನ್ನು ಸಾಧಿಸೋದಕ್ಕೆ ಇದು ಓಪನ್ ರಿವೋಲ್ಟ್, ಇದು ನೇರವಾದಂತಹ ಸವಾಲನ್ನು ಹಾಕ್ಕೊಂಡು ಹೊರಟಿದ್ದಾರೆ. ಅರವಿಂದ ಲಿಂಬಾವಳಿ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಕತೆ, ಎಷ್ಟು ಜನ ಶಾಸಕರು ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಲಿಂಬಾವಳಿ ಅವರು ಮಾತನಾಡಿದ್ದಾರೆ. ದೊಡ್ಡ ಪಿಡುಗು ಇದು. ಅನೇಕ ವರ್ಷಗಳಿಂದ ಜನ ತೊಂದರೆಯಲ್ಲಿದ್ದಾರೆ. ಅದಕ್ಕಾಗಿ ನಾವು ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಜನನಾಯಕರಿರ್ಬೋದು, ಅವರವರ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಅವರೇ ಸ್ವಂತವಾಗಿ ಯಾರಾದರೂ ಇಲ್ಲಿ ಹೋರಾಟ ಮಾಡಲಿ ಅನ್ನುವಂಥ ಸಲಹೆ ನಂದು. ಅದಕ್ಕೋಸ್ಕರ ಜಾಗೃತಿ ಬಗ್ಗೆ ದಯವಿಟ್ಟು. ಹೀಗೆ ಹೋರಾಟ ಶುರುವಾಗಿದೆ. ಆದರೆ ಹೋರಾಟ ಶುರುವಾಗ್ತಾ ಇದ್ದಂತೆಯೇ ಮೊದಲ ದಿವಸವೇ ವಿಘ್ನ ಕೂಡ ಎದುರಾಗಿದೆ. ಎಂಥ ವಿಘ್ನ ಅದು ಅನ್ನೋದನ್ನು ಕೂಡ ನಿಮಗೆ ಕೇಳ್ತೀನಿ. ಯತ್ನಾಳ್ ಟೀಮ್ ಹೋರಾಟಕ್ಕೆ ಮೊದಲ ದಿನವೇ ವಿಘ್ನ ಎದುರಾಗಿತ್ತು. ಯತ್ನಾಳ್ರು ತಮ್ಮ ಹೋರಾಟವನ್ನು ಆರಂಭಿಸ್ತಾ ಇದ್ದಂತೆ ವಿಘ್ನ ಎದುರಾಗಿದೆ. ಬೀದರ್ ಜಿಲ್ಲೆಯ ಬಿಜೆಪಿ ಶಾಸಕರು ಹಾಗೂ ಮಾಜಿ ಸಚಿವರುಗಳು ಇವತ್ತು ಗೈರು ಹಾಜರಾಗಿದ್ದರು. ರಾಜ್ಯ ಬಿಜೆಪಿಯ ಹೋರಾಟ ಆಗಿರ್ತೀರ, ಅವರೆಲ್ಲರೂ ಕೂಡ ಜೊತೆಯಾಗಿ ನಡಿಬೇಕಾಗಿತ್ತು. ಆದರೆ ಹಾಗಿಲ್ಲ. ಬಿಜೆಪಿಯ ಅಜೆಂಡಾ ಇದೆ, ಬಿಜೆಪಿಯ ಅಜೆಂಡಾವೂ ಕೂಡ ಇಟ್ಕೊಂಡಿದ್ದಾರೆ. ಆದರೆ
ಬಿಜೆಪಿಯ ನಾಯಕತ್ವವನ್ನು ಅಧಿಕೃತವಾಗಿ ವಹಿಸಿಕೊಂಡವರಿಲ್ಲ. ಹೀಗಾಗಿ ಶಾಸಕರು, ಮಾಜಿ ಮಂತ್ರಿಗಳು ಗೈರು ಹಾಜರಾಗಿದ್ದಾರೆ. ವಿಜೇಂದ್ರ ತಾಕೀತು ಮಾಡಿದಂತೆ ಬಿಜೆಪಿ ನಾಯಕರು ಗೈರು ಹಾಜರಾಗಿದ್ದಾರೆ. ಪಕ್ಷದ ಅಧ್ಯಕ್ಷರು ತಾಕೀತು ಮಾಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಜಿಲ್ಲಾ ಯೂನಿಟ್ಗಳು ಇದರಲ್ಲಿ ಭಾಗಿಯಾಗುವ ಹಾಗೆ ಇಲ್ಲ. ಮಾಜಿ ಸಚಿವ ಪ್ರಭು ಚವ್ಹಾಣ್, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗರ ಇವರೆಲ್ಲರೂ ಕೂಡ ಗೈರು ಹಾಜರಾಗಿದ್ದಾರೆ. ಹಾಲಿ ಶಾಸಕರುಗಳಿವರು. ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಕೂಡ ಗೈರು ಹಾಜರಾಗಿದ್ದಾರೆ. ಇವತ್ತಿನ ಈ ಒಂದು ಹೋರಾಟದಿಂದ, ಇವರ ಹೋರಾಟಗಳಿಂದ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು, ಮಾಜಿ ಸಚಿವರುಗಳು ಇವರೆಲ್ಲರೂ ಕೂಡ ದೂರ ಉಳಿದಿದ್ದಾರೆ. ಯತ್ನಾಳ್ ಸಭೆ, ಯಾತ್ರೆ, ಪಾದಯಾತ್ರೆ ವೇಳೆ ಗದ್ದಲವೂ ಕೂಡ ಶುರುವಾಗಿದೆ. ಇದು ಗದ್ದಲ ಬೇರಿನ್ಯಾವುದೋ ಸಮುದಾಯಗಳಿಂದ ಆಗಿಲ್ಲ, ಬದಲಿಗೆ ಅವರದೇ ಪಕ್ಷದ ಮುಖಂಡರಿಂದಾಗಿದೆ. ಯತ್ನಾಳ್ ಅವರ ಗೊಂದಲಗಳಿಂದಾಗಿಯೇ ಬೈ-ಎಲೆಕ್ಷನ್ನಲ್ಲಿ ಪಕ್ಷಕ್ಕೆ ಸೋಲಾಗಿದೆ ಅನ್ನುವ ನೇರ ಆಪಾದನೆಯನ್ನ ಸ್ಥಳೀಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಯತ್ನಾಳ್ ಗೊಂದಲದಿಂದಲೇ ಬೈ-ಎಲೆಕ್ಷನ್ನಲ್ಲಿ ಸೋಲು, ಸ್ಥಳೀಯ ಶಾಸಕರು, ಮಾಜಿ ಸಚಿವರು, ಸಂಸದರ ಬೆಂಬಲ ಇದಕ್ಕೆ ಇಲ್ಲವೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗೂ ಕೂಡ ಇವರಿಗೆ ಬೆಂಬಲವನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಯತ್ನಾಳ್ ಟೀಮ್ಗೆ ಬಿಸಿ ಮುಟ್ಟಿಸಿದ್ದಾರೆ ಬಿಜೆಪಿಯ ಸ್ಥಳೀಯ ನಾಯಕರು. ಸ್ಥಳೀಯ ನಾಯಕರೇ ಈಗ ಮುಂದಕ್ಕೆ ಹೋಗಿ ಇಲ್ಲ ನೀವು ಇಲ್ಲಿ ಬರಬಾರ್ದು ಅಂತ ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ಥಳೀಯ ನಾಯಕರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಿಗೆ ಒಂದೇ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗನೆ ಈ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಉಚ್ಚಾಟನೆ ಪಕ್ಷದಿಂದ ಯಾವುದೇ ನೋಟಿಸ್ ಕೊಡದೆ ಮುಲಾಜಿಲ್ಲದೇನೆ ಇವತ್ತು ಸಂಜೆವರೆಗೂ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಸಣ್ಣ ಇಶ್ಯೂ ಅಲ್ಲ. ವಕ್ ಬೋರ್ಡ್ಗೂ ನಮಗೂ ಅನ್ಯಾಯ ಆಗಿದೆ, ನಮ್ಗೆ ಗೊತ್ತಿದೆ. ನಮ್ಮ ರೈತರು ಮನೆ ಮಠ ಕಳ್ಕೊಂಡಿದ್ದಾರೆ, ನಮಗೂ ಕೂಡ ಅನುಭವ ಇದೆ ಅದ್ರದ್ದು. ಆದ್ರೆ ಈ ತರ ನೀವು ಪಾರ್ಟಿ ಗೊಂದಲ ಸೃಷ್ಟಿ ಮಾಡೋದು ತಪ್ಪು. ಇವ್ರು ಹಿಂಗೆ ಯಾರು ಓಡಾಡ್ತಾರೆ ಎಲ್ಲ ಚೇಳುಗಳು. ಇವರು ಏನ್ ಬೇಡ ದುಡ್ಡಿಗೆ ಏನು ಮಾಡ್ತಾರ. ನಮ್ಮ ಪಕ್ಷದ ಆತಪ ಇಲ್ಲ, ಹೊಟ್ಟೆ ಮಾಹಿತಿ ಇಲ್ಲ, ನಮ್ಗೆ ಹೊಟ್ಟೆ ಇನ್ಫಾರ್ಮೇಶನ್ ಇಲ್ಲ. ಇದನ್ನ 25,000 ಮಂದಿ ಸೇರಿಸ್ತೀವಿ ನಾವು. ಇಲ್ಲಿ ನಾವು ಮಂಡಲ ಅಧ್ಯಕ್ಷ, ಮಂಡಲ ಪ್ರಧಾನ ಕಳಿಸಿ 25,000 ಮಂದಿ ಸೇರಿಸ್ತೀವಿ ನಾವು. ಇದೇನದ ನಾವು ಒಕ್ಕಲಿಗರ, ನಾವು ರೈತರು ಇದ್ದೇವೆ, ನಮ್ಗೆ ಅನ್ಯಾಯ ಇರುತ್ತದೆ. ಇವ್ರು ಬಂದು ನಮಗೆ ತಿಳಿಸ್ಬೇಕಲ್ಲ ಒಂದು ಮಾಹಿತಿ. ಯಾವುದೇ ಕಾರಣದ ಇವ್ರಿಗೆ ಇಮಿಡಿಯೇಟ್ ಇವ್ರಿಗೆ ಉಚ್ಚಾಟನೆ ಪಾರ್ಟಿದಾಗ ಮಾಡಬೇಕು. ಹೀಗೆ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಸ್ಥಳೀಯ ಬಿಜೆಪಿ ನಾಯಕರುಗಳು, ಮುಖಂಡರುಗಳು ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಉಚ್ಚಾಟನೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಆದರೆ ಅಧಿಕೃತವಾಗಿ ಬಿಜೆಪಿಯ ಹೋರಾಟ ಮಾತ್ರ ಶುರುವಾಗುತ್ತೆ. ಬಿಜೆಪಿ ಅಧಿಕೃತ ಹೋರಾಟ ಯಾವಾಗ ಯತ್ನಾಳ್ರು ತಮ್ಮ ಹೋರಾಟವನ್ನು ನಡೆಸೋದಕ್ಕೆ ಶುರು ಮಾಡಿದ್ರು, ಬಿಜೆಪಿ ಕೂಡ ಡೇಟ್ ಅನೌನ್ಸ್ ಮಾಡಿಕೊಂಡಿದೆ. ರಾಜ್ಯ ಬಿಜೆಪಿದ ವಕ್ಫ್ ಹೋರಾಟಕ್ಕೆ ಬೇಕಾದಂತಹ ತಯಾರಿ ಈಗ ಕಡೆ ಹಂತಕ್ಕೆ ಬಂದು ತಲುಪಿದೆ. ಡಿಸೆಂಬರ್ 4ರಿಂದ 3 ದಿವಸಗಳ ಕಾಲ 3 ತಂಡಗಳು ರಾಜ್ಯ ಪ್ರವಾಸವನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾವೆ. 3 ತಂಡಗಳಿಂದ 3 ದಿವಸಗಳ ಪ್ರವಾಸ. ಡಿಸೆಂಬರ್ 4, 5 ಮತ್ತು 6ರಂದು 3 ತಂಡಗಳು ರಾಜ್ಯ ಪ್ರವಾಸವನ್ನು ಮಾಡುವಂತಹ ತೀರ್ಮಾನಕ್ಕೆ ಬಂದಿದ್ದಾವೆ. ಹೀಗಾಗಿ ವಿಜೇಂದ್ರ, ಅಶೋಕ್, ಚಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವಗಳಲ್ಲಿ 3 ತಂಡಗಳನ್ನು ರಚನೆ ಮಾಡಲಾಗಿದೆ. ಈ 3 ತಂಡಗಳು ರಾಜ್ಯ ಪ್ರವಾಸವನ್ನು ಮಾಡ್ತವೆ. ಅಧಿವೇಶನಕ್ಕೂ ಮುಂಚಿತವಾಗಿ ಪ್ರವಾಸಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿದೆ. ಇಲ್ಲಿ ಪ್ರವಾಸ ಮಾಡಿ ನಂತರ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪ ಮಾಡೋದು ಇವರ ಉದ್ದೇಶ. 3 ನಾಯಕರ 3 ಟೀಮ್ಗಳು ರಾಜ್ಯ ಪ್ರವಾಸವನ್ನು ಮಾಡ್ತವೆ. ಆದರೆ ಅವರ ಟೀಮ್ಗಳಲ್ಲಿ ಹೆಸರಿಸತಕ್ಕಂಥ ಈ ಭಿನ್ನ ನಾಯಕರುಗಳೆಂದರೆ ಅವರ್ಯಾರು ಕೂಡ ಆ ಟೀಮ್ನಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಕಡಿಮೆ ಇದೆ. ವರದಿ ಆಧರಿಸಿ ಅಧಿವೇಶನದಲ್ಲಿ ಹೋರಾಟಕ್ಕೂ ಕೂಡ ರಾಜ್ಯ ಬಿಜೆಪಿಯವರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರವಾಗಿ ಹೋರಾಟವನ್ನು ನಡೆಸಬೇಕು. ಪದೇ ಪದೇ ಮುಜುಗರ ಮಾಡ್ತಿರುವ ಯತ್ನಾಳ್ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ, ಒತ್ತಾಯ, ಹಕ್ಕೊತ್ತಾಯ, ಆಶಯ ಇವೆಲ್ಲವೂ ಕೂಡ ವಿಜೇಂದ್ರ ಮತ್ತು ಅವರ ಟೀಮ್ಗೆ ಇದ್ದೇ ಇದೆ. ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈಗಾಗಲೇ 1 ರೌಂಡ್ ದೂರು ಕೊಟ್ಟಿದ್ದಾರೆ, ಆದರೆ ಪ್ರಯೋಜನ ಆದಂತೆ ಕಾಣಲಿಲ್ಲ. ಹಾಗಾದರೆ ಅಧಿಕೃತ ಪ್ರವಾಸದ ಬಗ್ಗೆ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಾನ್ಯ ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನ ಉಂಟು ಮಾಡಿದ್ದಕ್ಕೆ ಇಲ್ಲಿಯವರೆಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತಿಳಿ ಹೇಳಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದ್ದಾವೆ. ಇನ್ನು ಇದು ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನ ಕಳಿಸಿರಲಿಲ್ಲ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಇನ್ನ ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಅವರು ಶಾಸಕರು, ಅವರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡಬಹುದು, ಅವರನ್ನ ಯಾರು ತಡೆಯೋದಿಲ್ಲ. ಆದ್ರೆ ಅದು ಅವರ ವೈಯಕ್ತಿಕ. ಈಗ ಪಕ್ಷದ ಹೆಸರನ್ನ ಬಳಕೆ ಮಾಡಿ ಅವರಲ್ಲೋಗಿ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ಇಲ್ಲದೆ
ಅವರು ಸಪರೇಟಾಗಿ ಮಾಡೋದಿದ್ರೆ ಜಿಲ್ಲಾಧ್ಯಕ್ಷರು ಕ್ರಮ ಸರಿ ಇದೆ. ಯಾಕೆಂತಂದ್ರೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಅವರನ್ನು ಕಾನ್ಫಿಡೆನ್ಸ್ಗೆ ತಗೊಂಡು ಮಾಡಬಹುದಾಗಿತ್ತು. ಆದರೆ ಅವರನ್ನು ತೆಗೆದುಕೊಂಡಿಲ್ಲ ಅಂತಂದ್ರೆ ಅವರು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿರೋದು ಸರಿ ಇದೆ. ಕೆಲವರು ಶಿಸ್ತು ಮೀರಿ ಹೋದಾಗ ಅದನ್ನು ಸರಿ ದಾರಿಗೆ ತರತಕ್ಕಂಥದ್ದು ಪಕ್ಷದ ಮುಖಂಡರುಗಳ ಆದ್ಯ ಕರ್ತವ್ಯ. ಈಗ ಹೈಕಮಾಂಡ್ಗೆ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಮಾನ್ಯ ಅಧ್ಯಕ್ಷರು ಉಳಿದವರು ಮಾಡಿದ್ದಾರೆ. ಇಲ್ಲ, ಖಂಡಿತ ಇವತ್ತು ನಾಳೆ ನಮ್ದು ಅವಲೋಕನ ಸಭೆ ಆದ ನಂತರ ಕೇಂದ್ರ ನಾಯಕರು ಡಿಸೆಂಬರ್ ಮೊದಲನೇ ವಾರದಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ ಅಂತ ಗೊತ್ತಾಗಿದೆ. ಖಂಡಿತ ನಮ್ಮೊಳಗಿರುವಂಥ ಅಭಿಪ್ರಾಯ ಭೇದಗಳನ್ನು ನಾವು ಸರಿ ಮಾಡಿಕೊಡ್ತೇವೆ. ಇನ್ನು ಕಾಂಗ್ರೆಸ್ನವರಿಗೆ ಈ ಬಿಜೆಪಿ ಒಡಕು ಸಹಜವಾಗಿಯೇ ಅಸ್ತ್ರವಾಗಿ ಸಿಕ್ಕಿದೆ. ಯಾಕೆಂದರೆ ಬಿಜೆಪಿಗೆ ತಿರುಗುಬಾಣವಾಗ್ತಾ ಇದೆ ವಕ್ಫ್ ವಿರುದ್ಧದ ಹೋರಾಟ ಅನ್ನುವಂಥದ್ದು. ಕಾಂಗ್ರೆಸ್ಗಿಂತ ಬಿಜೆಪಿ ಸರ್ಕಾರದಲ್ಲಿನೇ ಅತಿ ಹೆಚ್ಚು ವಕ್ಫ್ಗೆ ಸಂಬಂಧಿತವಾದಂಥ ನೋಟಿಸ್ಗಳು ರೈತರುಗಳಿಗೆ ರವಾನೆ ಆಗಿತ್ತು. ವಕ್ಫ್ ಆಸ್ತಿ ರಕ್ಷಣೆಗೆ ಡಿಸಿಗಳಿಗೆ ಹೇಳಿದಂತಹ ಅಂದಿನ ವಿಧಾನಮಂಡಲ ಸಮಿತಿ ಅದರ ಮೂಲಕವಾಗಿ ನೋಟಿಸ್ಗಳನ್ನು ಕಳಿಸುವ ಕೆಲಸವನ್ನು ಮಾಡಿತ್ತು. ಬಿಜೆಪಿ ಅವಧಿಯಲ್ಲಿ 1735 ನೋಟಿಸ್ಗಳು ಜಾರಿಯಾಗಿದ್ವು, ರೈತರಿಗೂ ಕೂಡ ಅದು ತಲುಪಿದ್ವು. ಕಾಂಗ್ರೆಸ್ ಅವಧಿಯಲ್ಲಿ 1201 ನೋಟಿಸ್ಗಳು ಮಾತ್ರ ರವಾನೆಯಾಗಿವೆ. ಆದರೆ ಇವರಿಗಿಂತ ಜಾಸ್ತಿ ಬಿಜೆಪಿಯವರೇ ಕೊಟ್ಟಿದ್ದಾರೆ. BSY ಹಾಗೂ ಬೊಮ್ಮಾಯಿ CM ಆಗಿದ್ದಾಗ ಹೆಚ್ಚು ನೋಟಿಸ್ಗಳನ್ನು ರವಾನೆ ಮಾಡಲಾಗಿತ್ತು. 2019-20 ಅವಧಿಯಲ್ಲಿ ವಕ್ಫ್ ಆಸ್ತಿ ಅಂತ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿತ್ತು. ಬಿಜೆಪಿ ಅವಧಿಯಲ್ಲಿ 2865 ಎಕರೆ 9 ಗುಂಟೆ ಅಧಿಸೂಚನೆಯ ಭಾಗವಾಗಿತ್ತು. ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ನೋಟಿಸ್ಗಳನ್ನು ಜಾರಿಗೊಳಿಸಿದ್ರು. ಎಲ್ಲ ಕಾರಣಗಳಿಗಾಗಿ ಇದೇ ವಿಚಾರ ಈಗ ಕಾಂಗ್ರೆಸ್ನ ಪಾಲಿಗೂ ಕೂಡ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಹಾಗೆಯೇ ಕಾಂಗ್ರೆಸ್ನವರು ಬಿಜೆಪಿಯನ್ನು ಕೆಣಕೋದಿಕ್ಕೆ ಒಂದು ಬಿಜೆಪಿಯ ಒಡಕು, ಮತ್ತೊಂದು ಬಿಜೆಪಿ ಅವಧಿಯಲ್ಲಿ ಕೊಟ್ಟಿರುವಂತಹ ನೋಟಿಸ್ಗಳು, ಇವೆರಡೂ ಕೂಡ ಕಾಂಗ್ರೆಸ್ ಪಾಲಿಗೂ ದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು.